ಇಲ್ಲ. ನಮಸ್ಕಾರ ಸರ್. ನನ್ನ ಆತ್ಮೀಯ ನನ್ನ ಒಂದು ಚಾನಲನ್ನು ವೀಕ್ಷಣೆ ಮಾಡ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳಿಗೆ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳೋದಿಷ್ಟೇ, ಶಂಕರ್ ಎನರ್ಜಿ ಚಾನಲನ್ನು ತಾವು ಸಬ್ಸ್ಕ್ರೈಬ್ ಮಾಡಬೇಕು, ನನ್ನ ಕಾರ್ಯಕ್ರಮಗಳು ತಾವು ನೋಡಬೇಕು, ವೀಕ್ಷಣೆ ಮಾಡಬೇಕು, ಲೈಕ್ ಮಾಡಬೇಕು. ಏನೋ ಸಮಸ್ಯೆ ಇದ್ದರೂ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಾವು ಪ್ರಶ್ನೆ ಕೇಳಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಹೋದ ಸಲ ನಾನು ಸಂಕೇಶ್ವರದ ಒಬ್ಬ ಸೈಕಲ್ ಮೇಲೆ ಸಾಧನೆ ಮಾಡಿದಂಥ ರಮೇಶಣ್ಣ ಪೂಜಾರಿ ಅವರ ಒಂದು ಸಂದೇಶನವನ್ನು ನನ್ನ ಚಾನಲಲ್ಲಿ ಬಿತ್ತರಿಸಿದ್ದೆ. ಸುಮಾರು 1500-1600 ಜನರು ನೋಡಿ ಭಾಳ ಖುಷಿಪಟ್ಟಿದ್ದಾರೆ, ಸಂತೋಷಪಟ್ಟರು. ಒಬ್ಬ ಪಟುವಿನ ಸೈಕಲ್ ಪಟುವಿನ ಒಂದು ಸಮಸ್ಯೆಯನ್ನು ನಿಮ್ಮ ಮುಂದೆ ಬಿತ್ತರಿಸಿದ್ದು ಖುಷಿಪಟ್ಟರು ನೋಡಿ. ಇವತ್ತಿನ ಒಂದು ಸಂದರ್ಶನ, ಒಂದು ವಿಶೇಷಣ, ಒಂದು ಅತಿಥಿಯಾಗಿ ಬೀರು ಶಂಕರ್ ಹೆಗಡೆ ಅವರನ್ನು ಆಮಂತ್ರಣ ಮಾಡಿಕೊಳ್ತಾ ಇದ್ದೇನೆ. ಯಾಕಂದರೆ ಅವರು ಒಂದು ಬೆಳಕು ಸ್ಟಡಿ ಸೆಂಟರನ್ನು ಓಪನ್ ಮಾಡಿದ್ದಾರೆ. ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಉಪಯೋಗ ಆಗ್ತಾ ಇದೆ. ಹಲವಾರು ವಿದ್ಯಾರ್ಥಿಗಳು ಈ ಒಂದು ಬೆಳಕು ಸ್ಟಡಿ ಸೆಂಟರಿಂದ ಉದ್ಯೋಗಕ್ಕೆ ಆಯ್ಕೆಯಾಗಿದ್ದಾರೆ. ಅದರ ಬಗ್ಗೆ ನಾವು ನಿಮಗೆ ಒಂದು ವಿಷಯವನ್ನು ತಿಳಿಸ್ಬೇಕಂತ ನನ್ನ ಆಶೆಯಿಂದ ಒಂದು ಬೆಳಕು ಸ್ಟಡಿ ಸೆಂಟರ್ ಅಂತಕ್ಕಂಥ ಒಂದು ವಾಚನಾಲಯ ಸಂಕೇಶ್ವರದಲ್ಲಿದೆ. ಅದರ ಮಾಲಕರಾದಂಥ ನಮ್ಮ ಬೀರು ಶಂಕರ್ ಅವ್ರ ಹೆಗಡೆ ಅವ್ರನ್ನ ಆಮಂತ್ರಣ ಮಾಡ್ಕೊಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಮತ್ತೇನ್ರಿ ಸರ್, ಆರಾಮದ್ರಿ? ಆರಾಮ ಸರ್. ಮತ್ತೇನ್ರಿ, ಈ ಒಂದು ಏನ್ ಮಾಡ್ತಾ ಇದ್ರಿ ಸರ್ ಇಲ್ಲಿ? ಇದು ಒಂದು ವಾಚನಾಲಯ ಬಗ್ಗೆ ತಾವು ಮಾಹಿತಿ ಹೇಳ್ಬೇಕು. ಸರ್, ಇದು ನನ್ನ ಹೆಸರು ಬೀರು ಶಂಕರ್ ಹೆಗಡೆ ಅಂತ ಸರ್. ಇದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ಬೆಳಕು ಸ್ಟಡಿ ಸೆಂಟರ್ ಅಂತ ಗ್ರಂಥಾಲಯನ ಓಪನ್ ಮಾಡಿದ್ದೇವೆ. ಇದು 24x7 ಪ್ರಾರಂಭ ಇರುತ್ತದೆ. ಹಾಗೂ ಡೈಲಿ ನ್ಯೂಸ್ ಪೇಪರ್ಗಳನ್ನು ತರಿಸ್ತವೆ ವಿದ್ಯಾರ್ಥಿಗಳಿಗೆ, ಕನ್ನಡ, ಇಂಗ್ಲಿಷ್, ಮರಾಠಿ ಎಲ್ಲ, ಮತ್ತು ಮ್ಯಾಗಝಿನ್ ತರಿಸ್ತೇವೆ. ಮತ್ತು ವೀಕ್ಲಿ ಸಂಡೇ ನಾವು ಮಾದರಿ ಪರೀಕ್ಷೆ ನಡೆಸ್ತೇವೆ. ಪೊಲೀಸು, PSI ಈ ತರ ಎಲ್ಲ ಎಕ್ಸಾಮ್ಗಳಿಗೆ ನಡೆಸುತ್ತೇವೆ ಸರ್. ಸರ್, ಈ ಒಂದು ಬೆಳಕು ಸ್ಟಡಿ ಸೆಂಟರ್ ಅನ್ನೋದು ಸರ್ ಯಾವಾಗ ನೀವು ಪ್ರಾರಂಭ ಮಾಡಿದ್ರಿ ಸರ್? ನಾವು 2023 ಪ್ರಾರಂಭ ಆಯ್ತು ಸರ್. ಸುಮಾರು 2 ವರ್ಷಗಳ ಆಯ್ತು ಸರ್ ಈಗ ಪ್ರಾರಂಭವಾಗಿ ಸರ್. ಹ್ಞೂ ಸರ್. ಇದನ್ನ ಒಂದು ಸ್ಥಾಪನಾ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಯಾವ ರೀತಿ ಬಂತು ಸರ್? ಯಾಕಂದ್ರೆ ಸರ್, ಅದು ನಮ್ಮ ಭಾಗದ ಬಡ ವಿದ್ಯಾರ್ಥಿಗಳು ಧಾರವಾಡ ಮತ್ತು ಬೆಂಗಳೂರಲ್ಲಿ ಓದ್ಲಿಕ್ಕೆ ಹೋದ್ರೆ ಕನಿಷ್ಠ ಒಂದು ತಿಂಗಳಿನಲ್ಲಿ 8,000-10,000 ರೂಪಾಯಿ ಖರ್ಚಾಗುತ್ತೆ ಸರ್. ಅದೆಲ್ಲ ವಿಚಾರ ಮಾಡಿ ಈ ತರ ನಮ್ಮ ಭಾಗದಲ್ಲಿ, ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಇರಲಿಲ್ಲ ಸರ್ ಈ ತರ. ಅದಕ್ಕೋಸ್ಕರ ಒಂದು ನಮ್ಮ ಬಡ ವಿದ್ಯಾರ್ಥಿಗಳು ಹೆಲ್ಪ್ ಆಗಲ್ಲ ಅಂತ ಅಂದು ತಲೆಯಲ್ಲಿ ಬಂದು, ನಾವು ನಮ್ಮ ಬ್ರದರು ಬೆಳಗಾವಿಯಲ್ಲಿ ಇನ್ಸ್ಪೆಕ್ಟರ್ ಮಾರುತಿ ಹೆಗಡೆ ಅಂತ, ಅವರು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪ್ಲಾನ್ ಮಾಡಿ ಈ ತರ ಒಂದು ಲೈಬ್ರರಿಯನ್ನು ಸ್ಟಾರ್ಟ್ ಮಾಡಿದ್ವಿ ಸರ್. ಈ ಒಂದು ಲೈಬ್ರರಿಯ ಒಂದು ಅನುಕೂಲತೆಗಳು ಏನೇನು, ಒಂದು ವಿದ್ಯಾರ್ಥಿಗಳಿಗೆ ಏನು ಅನುಕೂಲತೆ ಅಂದ್ರೆ ಸರ್, ಈ ಲೈಬ್ರರಿಯಲ್ಲಿ ಪ್ರತಿಯೊಬ್ಬ ಹುಡುಗರು 24x7 ಸ್ಟಡಿ ಮಾಡಬಹುದು. ಮತ್ತು ಫ್ರೀ ವೈಫೈ ನೋಡ್ತೇವೆ ಸರ್. ಅವರು ಆನ್ಲೈನ್ ಕ್ಲಾಸ್ ಕೇಳಬಹುದು. ಈಗ ಬೇರೆ ಕಡೆ ಹೋಗಿ ಆಫ್ಲೈನ್ ಕ್ಲಾಸ್ ಹೋಗಕ್ ಆಗಲ್ಲ ಎಲ್ಲರಿಗೂ, ಅವರು ಆನ್ಲೈನ್ ಕ್ಲಾಸ್ ಹೋಗ್ತಾರೆ ಸರ್. ಅವ್ರಿಗೆ ಉಚಿತವಾಗಿ ವೈಫೈ ನೀಡುತ್ತೇವೆ ಸರ್. ಅದೇ ತರ ಯಾವುದೇ ತರದ PSI, ಪೊಲೀಸು, FD, SDA ಈ ತರ ಎಲ್ಲ ತರಹದ UPSC, KPSC ಪುಸ್ತಕಗಳನ್ನು ಇಟ್ಟಿದ್ದೇವೆ ಸರ್. ಈ ತರ ಎಲ್ಲ, ಮತ್ತು ಡೈಲಿ ನ್ಯೂಸ್ ಪೇಪರ್ ತರಿಸುತ್ತೇವೆ, ಉಚಿತವಾಗಿ ಕೊಡ್ತೇವೆ ಸರ್. ಅವ್ರಿಗೆ ಯಾರೇನು ಅಮೌಂಟ್ ತಗೊಲ್ಲ ಸರ್. ಒಂದು ಬಡ ವಿದ್ಯಾರ್ಥಿಗಳು ಒಳ್ಳೇದು ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಉದ್ಯೋಗ ಒಟ್ಟು ಅವ್ರು ಸಿಲೆಕ್ಷನ್ ಮಾಡಬೇಕಪ್ಪ, ಒಂದು ದೇವ್ರು ಒಳ್ಳೇದ್ ಮಾಡ್ಲಿ, ಅವ್ರ ಜೀವನದಲ್ಲಿ ಒಂದು ಒಳ್ಳೇದ್ ಮಾಡ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನೀವು ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಒಂದು ಲೈಬ್ರರಿಯ ಒಂದು ಗುರಿ ಏನ್ ಸರ್? ಗುರಿ ಏನಂದ್ರೆ ಸರ್, ಇದು ನಮ್ಮ ಭಾಗದ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ಗೌರ್ಮೆಂಟ್ ನೌಕರಿ ಹಿಡಿಬೇಕಂತ ನಮ್ಮ ಆಸೆ ಸರ್. ಯಾಕಂದ್ರೆ ಒಬ್ಬ ನೌಕರಿ ಅಂದ್ರೆ ಅವ್ರ ಮನೆತನ ಇಂಪ್ರೂವ್ ಆಗುತ್ತೆ ಸರ್. ಕಾಂಪಿಟೇಷನ್ ಯುಗದಲ್ಲಿ ಒಳ್ಳೆ ಒಂದು ಅವರಿಗೆ ಒಂದು ಇದನ್ನ ಒಂದು ಇಂಟೆಲಿಜೆನ್ಸ್ ಕೊಟ್ಟು ಅವ್ರನ್ನ ಆಯ್ಕೆ ಮಾಡಬೇಕು ನಮ್ಮದು ಉದ್ದೇಶ. ಹ್ಞೂ ಸರ್. ಮತ್ತ ಈ ಒಂದು ನಿಮ್ಮ ಬೆಳಕು ಸ್ಟಡಿ ಸೆಂಟರ್ ಇಂದ ಎಷ್ಟು ಮಂದಿ ವಿದ್ಯಾರ್ಥಿಗಳು ಸರ್ ಆಯ್ಕೆ ಆಗಿದ್ದಾರೆ ಸರ್? ಟೋಟಲ್ 2 ವರ್ಷದಲ್ಲಿ ಈಗ ಟೋಟಲ್ 29 ಜನ ಆಯ್ಕೆ ಆಗಿದ್ದಾರೆ ಸರ್. ಈಗ ನಮ್ಗೆ ಸಂತೋಷ ಅಲ್ರಿ. ಇದನ್ನ ಬೇಕಾದ ಹುಬ್ಳಿಗೆ ಇದ್ರು ಎಲ್ಲಾ ವಿದ್ಯಾರ್ಥಿಗಳ ಶ್ರಮ. ಮತ್ತ PSI 3 ಜನ ಆದ್ರೆ ಸರ್. ಆಮೇಲೆ ಪೊಲೀಸು, ಆಮೇಲೆ ಬ್ಯಾಂಕಿಂಗ್ ದಲ್ಲಿ ಆದ್ರಿ, ಆಮೇಲೆ ಆರ್ಮಿ, ಅಗ್ನಿವೀರು, ಈ ತರ ಎಲ್ಲಾ ತರದಲ್ಲಿ ಆಗಿದ್ದಾರೆ ಸರ್. ಹ್ಞೂ ಸರ್. ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನಿಮ್ಮೊಂದು ಬೆಳಕು ಸ್ಟಡಿ ಸೆಂಟರ್ ಅನ್ನೋದು ಈ ಒಂದು ಇಷ್ಟೆಲ್ಲ ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದರಿಂದ ಎಲ್ಲ ಬೆಳಕು ಚೆಲ್ತಾ ಇದೆ. ಇದೇ ನಮ್ಗೆ ಸಂತೋಷದ ವಿಷಯ. ಮತ್ತೆ ಇದ್ರ ಜೊತೆಗೆ ಇಷ್ಟೆಲ್ಲ ನೀವು ಕಷ್ಟಪಟ್ಟು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಿ.
ಮತ್ತೆ ನಿಮ್ ಬ್ರದರ್ ಅವರು ಏನ್ ಮಾಡ್ತಾರೆ ಹೌದು ನಮ್ ಬ್ರದರ್ ಸರ್ ಮಾರುತು ಹೆಗಡೆ ಅಂತ ಸರ್. ಹ್ಞೂ ಸರ್. ಅವರು ಬೆಳಗಾವಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಾರೆ ಸರ್. ಹ್ಞೂ ಸರ್. ಅವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್. ಏನು ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಎಲ್ಲ ಮೋಟಿವೇಶನ್ ಮಾಡಿ, ಹ್ಞೂ ಸರ್. ಇನ್ನು ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ತುಂಬಾ ಹೆದರ್ ಬಿಟ್ಟಿದ್ದು ಸರ್ ನಾವು. ಹಾಂ ರೀ. ಏನಾಗುತ್ತೆ ಈ ತರ ಸ್ಟಾರ್ಟಿಂಗ್ ಮಾಡಿದಾಗಿದ್ದ ಬಂದು ಎಲ್ಲಾರು ಕಂಪ್ಯೂಟರ್ ಸೆಂಟರ್ ಕೇಳ್ತಾ ಇದ್ರು ಸರ್. ಯಾಕಂದ್ರೆ ಈ ಕಾನ್ಸೆಪ್ಟ್ ಇಲ್ಲಿ ಗೊತ್ತೇ ಇಲ್ಲ ನಮ್ ಸಂಕೇಶ್ವರಲ್ಲಿ ಈ ತರ ಲೈಬ್ರರಿ ಇರುತ್ತೆ. ಸ್ಟಡಿ ಸೆಂಟರ್ ಕಲ್ಪನೆ ಇರಲಿಲ್ಲ ಸರ್, ಕಾನ್ಸೆಪ್ಟೇ ಇಲ್ಲ ಈ ಸೈಡ್ ನಮ್ ಸೈಡ್. ಹ್ಞೂ ಸರ್. ಆ ತರ ಒಂದು ಮಾಡ್ಬೇಕಂತ ಬಡ ವಿದ್ಯಾರ್ಥಿಗಳು ಹೆಲ್ಪ್ ಮಾಡ್ಬೇಕಂತ ಮಾಡಿದ್ವಿ ಸರ್ ಎಲ್ಲ. ಚಲೋ ಒಳ್ಳೆ ವಿಷಯ, ನಮಗೂ ಸಂತೋಷ ಆಯ್ತು ವಿಷಯ ಕೇಳ್ರಿ. ಆದ್ರೆ ಈ ಒಂದು ಇಷ್ಟೆಲ್ಲ ಕಷ್ಟಪಟ್ಟು ಪರಿಶ್ರಮದಿಂದ ಮಾಡ್ತಾ ಇದ್ರಿ, ನಿಮ್ಮ ಒಂದು ಮನೆತನದ ಬಗ್ಗೆ ಹೇಳಿ ಸರ್. ನಮ್ಮ ಮನೆ, ನಮ್ಮ ತಂದೆ ತಾಯಿಯವ್ರ ಆಶೀರ್ವಾದ ಎಲ್ಲ ಚೆನ್ನಾಗಿರ್ತಾ ಇದೆ ಸರ್. ಹ್ಞೂ ಸರ್. ನಮ್ಮ ತಂದೆಯವರ ಶಂಕರ್ ರಾಮಪ್ಪ ಹೆಗಡೆ ಅಂತ ಸರ್. ಹ್ಞೂ ಸರ್. ಅವ್ರ ಆಶೀರ್ವಾದ ನಡೀತಾ ಇದೆ ಸರ್. ಹ್ಞೂ ಸರ್. ಮತ್ತೆ ಅವರ ಒಂದು ಇದ್ರಲ್ಲಿದ್ದ ನಿಮ್ಗೆ ಒಂದು ಒಳ್ಳೇದಿದೆ. ಮತ್ತೆ ಜನರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಸರ್? ತುಂಬಾ ಇದೆ ಸರ್ ಸಪೋರ್ಟ್. ಈ ತರ ಸಪೋರ್ಟ್ ಸಿಗುತ್ತೆ ಅಂತ ಆಕ್ಚುಲಿ ನಾ ಅನ್ಕೊಂಡಿರ್ಲಿಲ್ಲ ಸರ್. ಹ್ಞೂ ಸರ್. ಸ್ಟಾರ್ಟಿಂಗ್ ಪ್ರಾರಂಭ ಮಾಡ್ಬೇಕಾದ್ರೆ ಸರ್ ತುಂಬಾ ನಮ್ ಫ್ರೆಂಡ್ ಮುತ್ತು ಅಂತ ಇದ್ರು ಸರ್, ಆಮೇಲೆ ಸಚಿನ್ ಅಂತ ಇದ್ರು ಅವರು, ಆಮೇಲೆ ಸಾಗರು, ಆಮೇಲೆ ಅಜಿತ್ ಅಂತ ಇದ್ರು ಅವರು, ಆಮೇಲೆ ತುಂಬಾ ಜನ ಸರ್. ಅವ್ರ ಹೆಸರು ಹೇಳಿ 1000 ಮೇಲೆ ಆಗುತ್ತೆ ಸರ್ ಹೆಸರುಗಳು ಎಲ್ಲಾರು ಸರ್. ನಮ್ ಕರ್ನಾಟಕ ತುಂಬಾ ನನ್ನ ಫ್ರೆಂಡ್ಸ್ ಸರ್. ಪ್ರತಿಯೊಬ್ಬರು ಮೋಟಿವೇಶನ್ ಮಾಡ್ರು. ಮತ್ತ ಪುಸ್ತಕಗಳನ್ನು ಸರ್ ಸಿಕ್ಕಾಪಟ್ಟೆ ಜನ ಕೊಟ್ರು ಫ್ರೀ ಅಲ್ಲಿ ಸರ್. ಅವ್ರ ಬರ್ತ್ಡೇ ಆದಾಗ ಗಿಫ್ಟ್ ಅವರು, ಸಂಕೇಶ್ ಅವರು, ಆಮೇಲೆ ಸುತ್ತಮುತ್ತ ಸರ್ ಬೆಳಗಾವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಆಮೇಲೆ ಹಾಲಪ್ಪನ ಇವರಿದ್ರು ಅವ್ರ ಹಳೆಯವರು. ಹೌದು ಸರ್, ಅವರು ಹಳೆಯವರು ಇಂಗ್ಲೆಂಡ್ ಅಲ್ಲ ಸರ್. ಅವ್ರು ಬರ್ತ್ಡೇಗೆ ಅವರು ಕಳ್ಸರು ಸರ್. ಸರ್ ತೋರಿ ಬುಕ್ಸ್ ತೋರಿ ಬಡ ವಿದ್ಯಾರ್ಥಿಗಳು ಹೆಲ್ಪ್ ಮಾಡ್ರಿ ಅಂತಾರಿ ಅವ್ರು ಹೇಳಿದ್ರು ಸರ್. ಒಟ್ಟು ಜನರ ಸಪೋರ್ಟ್ ನಿಮ್ಗೆ ಇದೆ. ಆಮೇಲೆ ನಾ ಈಗ ಕೆಲಸ ಮಾಡೋದು ಇದು, ಆಮೇಲೆ ಮತ್ತೆ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತೇನೆ ಸರ್. ಬೆಳಗಾವಿ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಮಾಡ್ತೇನ್ರಿ. ಕ್ಲರ್ಕ್ ಅಂತ ಇದೇನಿ ಸರ್ ಅಲ್ಲಿ. ಅಲ್ಲೂ ಬ್ಯಾಂಕ್ ಅದು ನಮ್ದು ಅಲ್ಲಿ ಸಪೋರ್ಟ್ ಚೆನ್ನಾಗಿದೆ ಸರ್. ಅಲ್ಲಿ ಬ್ಯಾಂಕ್ ಎಲ್ಲ ಆಯ್ತು ಎಲ್ಲ ಆಯ್ತು. ಆಮೇಲೆ ನಮ್ಮ ಬ್ಯಾಂಕಿನ ಶಿವ ಅದು ರಾಘವೇಂದ್ರ ನಾಯ್ಡು ಸರ್, ಅವರು ಸ್ಟಾರ್ಟಿಂಗ್ ತುಂಬಾ ಹೆಲ್ಪ್ ಮಾಡಿದ್ರು ಸರ್. ನೀವು ಮಾಡು, ನಾನು ಹೆಲ್ಪ್ ಮಾಡ್ತೇನೆ, ಆ ತರ ಸಪೋರ್ಟ್ ಇದಾರೆ ಸರ್. ನಮ್ಮ GM ಸರ್, ಜನರಲ್ ಮ್ಯಾನೇಜರ್ ಅಂತ ಇದಾರೆ ಸರ್, ರಾಘವೇಂದ್ರ ಸರ್ ಅಂತ. ಅವರು ತುಂಬಾ ಹೆಲ್ಪ್ ಮಾಡ್ತಾರೆ. ಅಲ್ಲಿ ನೀವು ಪಾರ್ಟ್ ಟೈಮ್ ಅಲ್ಲಿ ವರ್ಕ್ ಮಾಡ್ತೀರಿ, ಓಕೆ. ಇಲ್ಲಿ ಮೇಂಟೈನ್ ಮಾಡ್ಕೊತ ಎರಡೂ ಮಾಡ್ತೇನೆ ಸರ್. ಮತ್ತೆ ಈ ವಿದ್ಯಾರ್ಥಿಗಳು ಏನಾದ್ರು ಫೀಸ್ ಏನ್ ಇಟ್ಟಿರಿ ಸರ್? ಫೀಸ್ ಇದೆ ಸರ್. ಮಂತ್ಲಿ ಮುಂಚೆ 500 ಇತ್ತು ಸರ್, ಈಗ ಮಂತ್ಲಿ 600 ಇದೆ. ಯಾಕಂದ್ರ ಇದು ನಮ್ಮ ರೆಂಟ್ ಒಂದು 16,000 ರೂಪಾಯಿ ಇದೆ. ಆಮೇಲೆ 24x7 ಅಂದ್ರ ಕರೆಂಟ್ ಬಿಲ್ಲು, ವೈಫೈ ಬಿಲ್ಲು, ಬುಕ್ಸ್ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ. ಆಮೇಲೆ ಅದಕ್ಕೋಸ್ಕರ ಫೀ ಇಟ್ಟಿದ ಸರ್. ಹ್ಞೂ ಸರ್. ಕೊನೆಯದಾಗಿ ಒಂದು ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳಲು ಬಯಸ್ತೀರಿ ಸರ್? ಏನಿಲ್ಲ ಸರ್, ತುಂಬಾ ಕಾಂಪಿಟೇಷನ್ ಇದೆ ಈ ಫೀಲ್ಡ್ ಅಲ್ಲಿ. ಈಗ ಏನಂದ್ರೆ ಸರ್, ನೀವು 10 ನಿಮಿಷ ಸರ್ ಓದೋದ್ ಬಿಟ್ಟು ಎಲ್ರಿ ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಮಾಡಿ ಸರ್ 100 ಜನ ನಮ್ ಪಾಸ್ ಆಗ್ತಾರೆ ಸರ್. ಅವ್ರು ನಮ್ಗಿಂತ ಮುಂದೆ ಹೋಗಿರ್ತಾರೆ ಸರ್. ಅಷ್ಟು ಸ್ಪೀಡ್ ಇದೆ ಸರ್ ಈಗ. ಅದ್ರಲ್ಲಿ ನಾವು ತುಂಬಾ ಒಂದು ಇದಾ ಸರ್, ತಪಸ್ ಇದ್ದಂಗ್ರಿ. ಗೌರ್ಮೆಂಟ್ ಜಾಬ್ ಹಿಡಿಬೇಕಂದ್ರೆ ಕನಿಷ್ಠ ಒಂದ್ 5 ವರ್ಷ ಬೇಕಿರತ್ತೆ ಕನಿಷ್ಠ. ಯಾಕಂದ್ರೆ ಪಂಚವಾರ್ಷಿಕ ಯೋಜನೆ ಅಂತಲ್ಲಾಗ್ರಿ, ಆ ತರ ಪ್ಲಾನ್ ಇಟ್ಟೆ ಬರ್ಬೇಕು ಸರ್. ಇಲ್ಲಿ ಬರ್ಬೇಕು ಸರ್. ಸುಮ್ನೆ ಬಂದು 1 ವರ್ಷ 2 ವರ್ಷ ಓದಿ ಇಲ್ಲ ನಂಗೆ ಆಗಲ್ಲ ಇದು ಅಂತ ಅಂದ ಹೋಗ್ಬಾರ್ದು ಸರ್. ಎಷ್ಟು ಎಕ್ಸಾಮ್ ಫೇಲ್ ಆಗಿಲ್ಲ ಸರ್, ಅದ್ ಮತ್ತೆ ಮಾಡ್ತೇನೆ ಅಂತಂದ ಪಾಸಿಟಿವ್ ಆಗಿರ್ಬೇಕು ಸರ್. ಪಾಸಿಟಿವ್ ಆಗಿ ಓದಿ ಆಮೇಲೆ ಏನ್ ಮಾಡ್ಬೇಕಂದ್ರೆ ಡೈಲಿ ಪ್ರತಿಯೊಬ್ಬ ವಿದ್ಯಾರ್ಥಿ 3 ಕಾನ್ಸೆಪ್ಟ್ ಇರ್ಬೇಕು ಸರ್. 3 ರೂಲ್ಸ್ ಫಾಲೋ ಮಾಡಬೇಕು ಸರ್. ಡೈಲಿ ನ್ಯೂಸ್ ಪೇಪರ್ ಓದ್ಬೇಕು ಸರ್. ಡೈಲಿ ಒಂದ್ ಕನ್ನಡ ರೀ, ಇಂಗ್ಲಿಷ್, ಪ್ರಜಾವಾಣಿ ಕನ್ನಡ ಓದ್ರ ಚೆನ್ನಾಗಿರುತ್ತೆ ಸರ್. ಆಮೇಲೆ ಇಂಗ್ಲಿಷ್ ಒಂದ್ ಜೊತೆ ಓದ್ಬೇಕು ಸರ್. ಆಮೇಲೆ ಮೆಂಟಲ್ ಅಬಿಲಿಟಿ ಸರ್. ಪ್ರತಿಯೊಂದು ಎಕ್ಸಾಮ್ ಅಲ್ಲಿ 10 ಎಕ್ಸಾಮ್ ಕ್ವಶನ್ಸ್ ಇರುತ್ತೆ ಸರ್. ಅದ ಡೈಲಿ 1 ಅವರ್ ಬಿಡಿಸಬೇಕು ಸರ್, ಕಂಪಲ್ಸರಿ ಬಿಡಿಸ್ಬೇಕು ಸರ್. ಆಮೇಲೆ ಕ್ವಶನ್ ಪರ್ ಡೈಲಿ ಒಂದ್ ಬಿಡಿಸಬೇಕು ಸರ್. ಡೈಲಿ ಒಂದ್ ಸಾಲ್ವ್ ಮಾಡ್ರೆ ಬೆಟ್ರು. IAS ಈಗ ಯಾವ ತರ ಬರ್ತಾ ಇದೆ ಸರ್, ಮುಂಚೆ ಎಲ್ಲ ಈಜಿ ಬರ್ತಿತ್ತು ಸರ್, 1 ಲೈನ್ ಬರ್ತಿದ್ದು. ಈಗ ಕಾನ್ಸೆಪ್ಟ್ ವೈಸ್ ಬರ್ತಾ ಇದೆ ಸರ್. ಅಂದ್ರ ಯಾವ ತರ ಅಂದ್ರೆ IAS UPSC ಯಾವ ತರ ಎಕ್ಸಾಮ್ ಇರ್ತಲ್ರಿ, ಆ ತರ ಈಗ ಪೊಲೀಸ್ PS ಆಗಿ ಬರ್ತದವ್ರಿ. ಅದಕ್ಕೋಸ್ಕರ ಜಾಸ್ತಿ IAS ಕ್ವಶನ್ಸ್, KS ರೀ, ಆಮೇಲೆ FD SD ಈ ತರ ಕ್ವಶನ್ ಸಾಲ್ವ್ ಮಾಡ್ತಾ ಬರ್ಬೇಕು ಸರ್. ಈ ಮೊನ್ನೆ ಸರ್ ಪೇಪರ್ನೆಲ್ಲ ನೋಡಿದ್ ನಾನು, ಯಾವ ಒಂದು ಹುಡುಗರು ನಿಮ್ ಸೆಂಟರ್ ಏನಾದ್ರು ಆಯ್ಕೆ ಅದೇ ಸರ್. ಅಗ್ನಿವೀರ್ ಆದ್ರೆ ಸರ್ ಒಂದ್ 5 ಜನ ಆದ್ರಿ ಸರ್. ಸಂಕೇಶ್ ಅವರು, ಆಮೇಲೆ ಹರ್ಗಾಪುರ ಸರ್ ಅಂದ್ರೆ ಹರ್ಗಾಪುರಿಂದ ಒಬ್ರು ಆದ್ರಿ, ಆಮೇಲೆ ಸೊಲ್ಲಾಪುರಿಂದ ಒಬ್ರು ಆದ್ರಿ, ಆಮೇಲೆ
ಕನಂಗ್ಲಾ ಸರ್ ಕನಂಗ್ಲಾ ಹಿಟ್ನಿ ಸರ್ 5 ಜನ ಹುಡುಗರು ಆದ್ರೆ ಸರ್ ಸ್ಟೂಡೆಂಟ್ ಆದ್ರೆ student ಹಾ ಇಲ್ಲೇ ಬರ್ತಾರೆ ಸರ್ ಓದ್ಲಿಕ್ಕೆ ಅವರು ಅವ್ರು ಹೆಂಗ್ ಅಭ್ಯಾಸ ಮಾಡ್ತಾ ಇದ್ರು? ತುಂಬಾ ಚೆನ್ನಾಗಿದೆ ಸರ್ ಅವ್ರ ಫಿಸಿಕಲ್ ಚೆನ್ನಾಗಿದೆ ಸರ್ ಅದು ಹ್ಮ್. ಫಿಸಿಕಲ್ ಮಾಡಿ ಚೆನ್ನಾಗಿ ಓದ್ತಾರೆ ಸರ್ ನೈಟ್ ಓದ್ತಿದ್ರು ಸರ್ ಡೇ ನೈಟ್ ಓದ್ತಿದ್ರು ಈಗ ನೆಕ್ಸ್ಟ್ SSC ಇದೆ ಸರ್ ಈಗ ಎಕ್ಸಾಮ್ ಇದೆ ಸರ್ ಫಿಸಿಕಲ್ ಆಗಿದೆ ಹ್ಞೂ ಸರ್. ಅಲ್ಲೂ ಆಗ್ಬಹುದು ಸರ್ ಆಗೋ ಚಾನ್ಸ್ ಇದೆ ಹ್ಞೂ ಆಮೇಲೆ ಈಗ ಕರ್ನಾಟಕ ಪೊಲೀಸ್ ನೋಟಿಫಿಕೇಶನ್ ಆಗೋದಿದೆ ಹ್ಞೂ ಸರ್. ಅವು ತುಂಬಾ ಕಷ್ಟಪಡ್ತಾರೆ ಸರ್ ಸ್ಟೂಡೆಂಟ್ಸ್ ಹ್ಞೂ ಅವಳು ಚಾನ್ಸ್ ಇದೆ ಸರ್ ಹ್ಞೂ ಅವರಿಗೆ ವೀಕ್ಲಿ ಸಂಡೇ ಎಕ್ಸಾಮ್ ಇನ್ ಮತ್ತ ಪ್ರಾರಂಭ ಮಾಡೋದವ ಸರ್ ಹ್ಞೂ ಆಮೇಲೆ ಮಹಾರಾಷ್ಟ್ರದಿಂದ ಬಿ ಸ್ಟೂಡೆಂಟ್ಸ್ ಬರ್ತಾರೆ ಸರ್ ಇಲ್ಲಿ ನಿಯರ್ ಗಡಿಗ್ಲಸ್ ಇದೆ ಅಲ್ವಾ ಅಂದ್ರೆ ಯಾವ್ದು ಮರಾಠಿ ಒಳಗೂ ಕೂಡ ಸ್ವಲ್ಪ ನೀವು ಲ್ಯಾಂಗ್ವೇಜ್ ಹಾ ಅವ್ರಿಗೆ ಒಂದ್ ಸ್ವಲ್ಪ ಗೈಡ್ ಅಷ್ಟು ಮಾಡ್ತಾರೆ ಸರ್ ಅವ್ರಿಗೆ ಏನು ಎಕ್ಸಾಮ್ ಅದು ನಾವು ಕರೆಕ್ಟ್ ಮಾಡಲ್ಲ ಹ್ಞೂ ಸರ್. ಕನ್ನಡ ಅಷ್ಟೇ ಮಾಡೋದು ಸರ್ ಬಟ್ ಅವ್ರವ್ರು ಓದ್ತಾರೆ ಸರ್ ಹ್ಞೂ ನಿಯರ್ ಇಲ್ಲಿ ಗ್ರೌಂಡ್ ಇದೆ ಅವ್ರಿಗೆ ಹ್ಞೂ ಫಿಸಿಕಲ್ ಇದೆ ಹ್ಮ್. ಇಲ್ಲಿ ಗ್ರೌಂಡ್ ಇದೆ ಇಲ್ಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್ ಹ್ಮ್. ಮಹಾರಾಷ್ಟ್ರದಿಂದ ಒಂದ್ 23 ಜನ ಅದಾರ ಸರ್ ಇಲ್ಲಿ ಮತ್ತೆ ಏನಾದ್ರು ವಿದ್ಯಾರ್ಥಿನಿಯರು ಅವ್ರಿಗೆ ಏನಾದ್ರು ಅವಕಾಶ ಮಾಡಿಕೊಡಿ? ಇದೆ ಅಲ್ಲ ಸರ್ ಅವರು ಇದಾರೆ ಅವ್ರಿಗೂ 24 ಇದಾದೆ ಸರ್ ಸೀಟ್ಸ್ ಇದೆ ಅವ್ರಿಗೊಂದು ಬೇರೆ ಇದೆ ಸರ್ ಹ್ಮ್. ಅವ್ರೊಂದು ಬೇರೆ ಕಡೆ ಜೆಂಟ್ಸ್ ಒಂದು ಬೇರೆ ಕಡೆ ಸರ್ ಒಟ್ಟ ಏನೋ ತೊಂದ್ರೆ ಆಗ್ಲಾರ್ದಂಗ ಒಟ್ಟು ಇದೆ, ಇದೆ ಒಂದು sir. ರಕ್ಷಣಾತ್ಮಕವಾಗಿ ಇದೆ ಸರ್ ಅವ್ರು CC ಅಭ್ಯಾಸ ಕ್ಯಾಮ್ರಾ ಮಾಡ್ಲಿಕ್ಕೆ ಏನೋ ತೊಂದ್ರೆ ಇಲ್ಲ ಏನಿಲ್ಲ ಸರ್ CC ಕ್ಯಾಮ್ರಾ ಇದೆ ಹಾ CC ಕ್ಯಾಮ್ರಾ ಅದು ಏನಿಲ್ಲ ಸರ್ ನಮ್ಮ ಒಬ್ಬ ಮ್ಯಾನೇಜ್ಮೆಂಟ್ ಮಾಡಕ್ ಒಬ್ರು ಇದಾರೆ ಸರ್ ಹ್ಞೂ ಸರ್. ಅವರೆಲ್ಲ ನೋಡ್ತಾ ಇರ್ತಾರೆ ಸರ್ ಮತ್ತೆಲ್ಲಾ ವಿದ್ಯಾರ್ಥಿಗಳು ಒಳ್ಳೆಯವ್ರು ಇದಾರೆ ಸರ್ ಏನು ಇಲ್ಲ ಅಂತ. ಒಟ್ಟಾರೆ ಸರ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲಗಳು ತಾವು ಮಾಡಿಕೊಟ್ರಿ. ಹೌದು ಮತ್ತು ವಿದ್ಯಾರ್ಥಿನಿಯರು ಕೂಡ ಬಂದು ಇಷ್ಟೆಲ್ಲ ಅಭ್ಯಾಸ ಮಾಡಿ ಚಲೋ ಒಂದು ಅಭ್ಯಾಸದ ತೊಡಗಿರ್ತಾರ ಅನ್ನೋದು ನಾನು ಸ್ವತಃ ಕಣ್ಣಾರ ಹೌದು. ಸಂತೋಷ ಆಯ್ತು ಸರ್. ಎಲ್ಲಾ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ರಿ. ಬೇರೆಯವರ ನಿಮ್ದು ಇದೇ ರೀತಿಯಾಗಿ ಮುಂದುವರಿಲಿ. ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಭವಿಷ್ಯವನ್ನು ತಾವು ರೂಪಿಸ್ತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಮ್ಮ ಸಂಕೇಶ್ವರ ನಗರದಲ್ಲಿ ಬೆಳೀಲಿ ಅನ್ನೋದೇ ನಮ್ದು ಒಂದು ಮುಖ್ಯ ಉದ್ದೇಶ. ಇದ್ರ ಜೊತೆಗೆ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ನಾ ಬೇಡಿಕೊಳ್ಳೋದಿಷ್ಟೇ. ನನ್ನ ಹೆಸರು ಶಂಕರ್ ಎನ್ ಜಕ್ಕಮ್ಮನವರು. ನಾನು ಒಂದು ಸಣ್ಣ ಯೂಟ್ಯೂಬ್ ಚಾನಲ್ ಮಾಡಿದ್ದು ತಮಗೋಸ್ಕರ. ಅಂದರೆ ಈ ಒಂದು ಬೆಳಕು ಸ್ಟಡಿ ಸೆಂಟರ್ ಅನ್ನೋದು ಸಂಕೇಶ್ವರದಲ್ಲಿ ಇರತಕ್ಕಂಥದ್ದು ನಮ್ಮ ಬ್ಯೂರೋ ಶಂಕರ್ ಹೆಗಡೆ ಅವರು ಪರಿಶ್ರಮದಿಂದ ಮತ್ತು ಹಲವಾರು ಜನರ ಒಂದು ಸಪೋರ್ಟ್ ಮಾಡಿ ಇದನ್ನು ಬೆಳೆಸಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರು ನಮ್ಮ ಪಾಲಿಗೆ ಮತ್ತು ಬ್ಯೂರೋರ ಪಾಲಿಗೆ ಒಂದು ಅಭಿಮಾನಿ ದೇವರುಗಳವರು, ನಮ್ಮ ಪಾಲಿನ ದೇವರುಗಳು. ಅವರ ಒಂದು ಸಹಾಯದಿಂದ ಒಂದು ಬ್ಯೂರೋ ಅವರು ಉತ್ತಮವಾದಂಥ ಒಂದು ಬೆಳಕು ಸ್ಟಡಿ ಸೆಂಟರನ್ನು ನಿರ್ಮಾಣ ಮಾಡಿ 4 ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾಗಲಿ ಅಂತೇಳಿ ಇಷ್ಟೆಲ್ಲ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಎಲ್ಲ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಸಹೋದರಿಯರಿಗೆ ಒಂದು ಒಳ್ಳೆಯ ರಕ್ಷಣಾತ್ಮಕವಾಗಿ CC ಕ್ಯಾಮ್ರಾವನ್ನು ಕೂಡ ಹಾಕಿ ಅಭ್ಯಾಸ ಮಾಡಲಿಕ್ಕೆ ಏನೋ ತೊಂದರೆ ಆಗಲಾರ್ದಂಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿನಿಯರು ಬೇಡಿಕೊಳ್ಳೋದು ಇಷ್ಟೇ. ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ಬೆಳಕು ಸ್ಟಡಿ ಸೆಂಟರ್ ಸಂಕೇಶ್ವರದಲ್ಲಿ ಇದೆ. ತಾವೆಲ್ಲರೂ ಬಂದು ಒಂದು ದಾಖಲೆಯನ್ನು ಮಾಡಿಕೊಂಡು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳಲು ತಾವೆಲ್ಲರೂ ಬಂದು ಭೇಟಿಯಾಗಿ ತಾವು ಒಂದು ಇಲ್ಲಿ ತಮ್ಮ ಒಂದು ಭವಿಷ್ಯನ ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ನಂದೊಂದು ಕೊನೆಯದಾದಂಥ ಒಂದು ಗುರಿ ಮನವಿ. ತಮಗೆಲ್ಲರಿಗೆ ತುಂಬಾ ಧನ್ಯವಾದ. ದಯವಿಟ್ಟು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ನಿಮಗೂ ಸರ್ ಧನ್ಯವಾದಗಳು ಸರ್. ಅಲ್ಲಿಂದ ಬಂದು KSRTC ವರ್ಕ್ ಮಾಡ್ತಾ ಅಲ್ಲಿಂದ ಇಲ್ಲಿ ವರ್ಕ್ ಮುಗಿಸ್ಕೊಂಡು ಇಲ್ಲಿ ಬಂದು ನಮ್ಮ ಲೈಬ್ರರಿ